ನಮಸ್ತೆ. ಬನ್ನಿ ನಿಮ್ಮ ಏಂಜಲ್ಸ್, ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಗೇನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಶಿ ವುಲ್ಫ್ ಅಂತ ಇದೆ. ನಿಮ್ಮೊಳಗಿನ ನಿಮ್ಮನ್ನ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೊಂದು ಕಡೆ ಕಳೆದು ಹೋಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಭಯನ ಬಿಟ್ಟಾಕಿ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಈ ಸಮಯ ಏನಿದೆ ಹೆದರ್ಕೊಳ್ಳುವಂಥ ಸಮಯ ಅಲ್ಲ. ಸೊ ಈಗ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆನ ನೋಡಬೇಕಾಗಿರುವಂಥ ಸಮಯ. ಸೊ ನಿಮ್ಮ ಪೂರ್ವಜರ ಕನಸನ್ನು ನೀವೀಗ ನನಸು ಮಾಡಬೇಕಾಗಿರುವಂಥ ಸಮಯ. ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಜನಕ್ಕೆ ಆಧ್ಯಾತ್ಮಿಕದ ಮುಖಾಂತರ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಒಳ್ಳೆ ಟೀಚರ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಹಳೆ ಜೀವನದಿಂದ ಹೊಸ ಜೀವನದ ಕಡೆ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಇನ್ನು ಕೆಲವ್ರಿಗೆ ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಪ್ರೊಟೆಕ್ಷನ್ ಶೀಲ್ಡ್ ನಿಮಗೆ ಹಾಕಿದ್ದಾರೆ ನಿಮ್ಮ ಪೂರ್ವಜರು ಅನ್ನುವಂಥದ್ದು. ನಿಮಗೆ ತುಂಬ ರಕ್ಷೆ ಇದೆ. ನಿಮ್ಮ ಪೂರ್ವಜರಿಂದ ನಿಮಗೆ ತುಂಬ ರಕ್ಷೆ ಇದೆ. ಯಾರು ಏನೇ ಸಮಸ್ಯೆ ಮಾಡಿದ್ರು ಕೂಡ ನಿಮ್ಗೇನು ತೊಂದರೆ ಅನ್ನೋದು ಆಗೋದಿಲ್ಲ. ಸಾಕಷ್ಟು ಬದಲಾವಣೆಗಳು ಅನ್ನೋದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೊಂದಿರೋರಿಗೆ ಅಥವಾ ಸಾಕಷ್ಟು ನಿಮ್ಗಿಂತ ಕಡಿಮೆ ಅದೃಷ್ಟವಂತರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ಒಂದಷ್ಟು ಸರ್ಪಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ನಿವಾರಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೂರ್ವಜರ ಕಲೆನ ನೀವು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಎಷ್ಟು ಪವರ್ಫುಲ್ ಆಗಿದ್ದೀರಾ, ಇದ್ರ ಕಡೆ ಗಮನನ ಕೊಡಿ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮನ್ನ ನೀವು ಇಷ್ಟೊಂದು ಫ್ರೀಯಾಗಿ ಸೋಲೊಪ್ಕೊಳ್ಬೇಡಿ ಅಥವಾ ಶತ್ರುಗಳ ಮುಂದೆ ಒಂದು ರೀತಿ ಸೋಲೊಪ್ಕೊಂಡು ಅವರಿಗೆ ಶರಣಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ನಿಮ್ಮ ಪೂರ್ವಜರು ಋಷಿ ಮುನಿಗಳು ಅಥವಾ ಋಷಿಗಳ ಪೂರ್ವಜರು ಕೂಡ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪೂರ್ವಜರು ಏನಾದರೂ ಋಷಿ ವರೇಣ್ಯರು ಅಥವಾ ಸಾಧು ಸನ್ಯಾಸಿಗಳು ಈ ಥರದವರಾಗಿದ್ರೆ ಅವರಿಂದ ಬಂದಂಥ ಅಪಾರವಾದಂಥ ಜ್ಞಾನ ಸಂಪತ್ತು, ಯಂತ್ರ ರಹಸ್ಯ, ತಂತ್ರ ರಹಸ್ಯ, ಮಂತ್ರ ರಹಸ್ಯಗಳು ನಿಮಗೆ ಒಂದು ರಕ್ಷೆಯಾಗಿ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ. ಆ ವಿದ್ಯೆಗೆ ಸಂಬಂಧಪಟ್ಟಂಗೆ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಮಾಡ್ತಾ ಹೋಗಿ ಇನ್ನಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಷ್ಟು ಮುಖ್ಯನೋ ಮಾನಸಿಕ ನೆಮ್ಮದಿ ಕೂಡ ಅಷ್ಟೇ ಮುಖ್ಯ. ಬಹಳಷ್ಟು ನೊಂದಿರುವಂಥ, ಬಳಲಿರುವಂಥ ಅಥವಾ ಒಂದಷ್ಟು ಪ್ರಯೋಗಗಳಿಗೆ ಒಳಗಾಗಿರುವಂಥ ಆತ್ಮಗಳಿಗಿರಬಹುದು, ಜನಗಳಿಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಇರಬಹುದು, ಎಲ್ಲರಿಗೂ ಒಂದು ಹ್ಯಾಪಿ ಎಂಡಿಂಗ್ ಕೊಡುವಂಥದ್ದು, ಒಂದು ಸುಖಾಂತ್ಯ ಕೊಡುವಂಥದ್ದು ಅಥವಾ ಅವರ ಲೈಫಿನ ಸಮಸ್ಯೆಗಳನ್ನ ರಿಲೀಫ್ ಮಾಡಿ ಒಂದು ರೀತಿ ಬದಲಾವಣೆನ ಕೊಡುವಂಥದ್ದು ನಿಮ್ಮ ಪೂರ್ವಜರು ಮಾಡಿದ್ದಾರೆ. ಅದನ್ನ ನೀವು ಈಗ ಮುಂದುವರ್ಸ್ಕೊಂಡು ಹೋಗ್ತೀರಾ. ಹಾಗಾಗಿ ನೀವೇನು ಕಲಿದಿದ್ರು ಕೂಡ ನಿಮ್ಮಲ್ಲಿ ಆ ಒಂದು ಹೀಲಿಂಗ್ ಪವರ್, ಆ ಒಂದು ಟೆಕ್ನಿಕ್ ಪವರ್ ನಿಮ್ಮ ಹತ್ರ ಇದೆ. ಅದರಿಂದ ನೀವು ಮುಂದುವರಿಸಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಇಲ್ಲಿ ಕೆಲವರು ಶ್ರೀಕೃಷ್ಣನ ವಿಶೇಷವಾದಂತಹ ಆಶೀರ್ವಾದನ ಪಡ್ಕೊಂಡಿರೋರು ಇದ್ದಾರೆ. ಸೊ ಅವರಿಗೂ ಕೂಡ ವಿಶೇಷವಾದಂತಹ ಆಶೀರ್ವಾದಗಳು ಇದೆ. ಒಮ್ಮೆ ಅವರು ಕೈ ಎತ್ತಿ ಆಶೀರ್ವಾದ ಮಾಡಿದ್ರೆ ಸಾಕು ಅಥವಾ ಅವರ ಒಂದು ಆಶೀರ್ವಾದನ ಪಡ್ಕೊಂಡ್ರೆ ಸಾಕು, ಎಷ್ಟೋ ಒಂದು ರಕ್ಷೆ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬ ಹೆದರ್ಕೊಂಡು ನಿಮ್ಮನ್ನು ನೀವು ರಕ್ಷಣಾತ್ಮಕವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನನ ಪಡ್ತಾ ಇದ್ದೀರಾ. ಇಂಥ ಅಗತ್ಯ ಇಲ್ಲ, ನೀವು ಫ್ರೀಯಾಗಿ ಇರಬಹುದು ಅನ್ನುವಂಥದ್ದು ಕೂಡ ಇದೆ.
ಸೊ ಕನಸಿನ ಒಂದು ಪ್ರಯಾಣ, ನೀವೆಲ್ಲೋ ಹೋಗಬೇಕು ಅಥವಾ ಏನೋ ಮಾಡಬೇಕು ಅಂದ್ಕೊಂಡಿದ್ರೆ ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದಾಗತ್ತೆ, ನಿಮ್ಮ ಕನಸು ನನಸಾಗತ್ತೆ. ಸೊ ಬಿ ಸ್ಟ್ರಾಂಗ್, ಬಿ ವಾರಿಯರ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಸಮಸ್ಯೆನ ನೀವು ಕರೆಂಟ್ ಲೈಫ್ ಏನಿದೆ, ನಿಮ್ಮ ಪೂರ್ವಜರನ್ನ ಬೈಕೊಳ್ಳೋದು ಅಥವಾ ಅವ್ರ ಬಗ್ಗೆ ಏನೋ ಹಗುರವಾಗಿ ಮಾತಾಡೋದು ಮಾಡಿರಬಹುದು. ಹಾಗಾಗಿ ಅವರಿಗೆ ಈ ಒಂದು ಟ್ರಿಗರ್ ಆಗಿರಬಹುದು. ಹಾಗಾಗಿ ಅವರು ನಿಮಗೆ ಹೇಳ್ತಿದ್ದಾರೆ ಅನ್ನುವಂಥದ್ದು. ಎಸ್ಪೆಷಲಿ ಕನಸಿನಲ್ಲಿ ಓಡಾಟ ಮಾಡೋದನ್ನ ಬಿಟ್ಬಿಡಿ, ಓಡಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಈ ಆಸ್ಟ್ರಲ್ ಜರ್ನಿ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ಅದು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಆಗಿ ನಿಲ್ಲಿ, ಒಬ್ರು ರಕ್ಷಣೆಗೆ ನಿಲ್ತೀವಿ ಅಂದ್ರೆ ನಿಲ್ಲಿ ಅನ್ನುವಂಥದ್ದು. ಸೊ ಹಿಂದಿನ ಪಾಸ್ಟ್ ಲೈಫಲ್ಲೂ ನೀವು ಅದೇ ಜಾಬ್ ಮಾಡಿದ್ದೀರಾ, ಕರೆಂಟ್ ಲೈಫಲ್ಲೂ ಕೂಡ ಅದೇ ಜಾಬ್ ಮಾಡ್ತಿದ್ದೀರಾ, ಸೆಕ್ಯೂರಿಟಿ ಜಾಬ್ ಅಥವಾ ಸಮಥಿಂಗ್, ನಾಟ್ ಸೆಕ್ಯೂರಿಟಿ, ಐ ಮೀನ್ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕೊಡುವಂಥದ್ದು. ಸೊ ಯಾರನ್ನಾದ್ರೂ ರಕ್ಷಿಸ್ತೀನಿ ಅಂತ ನಿಂತ್ರೆ ರಕ್ಷಿಸೋ ಅಂಥದ್ದು, ಆ ಥರ. ಸೊ ಎದುರಾಳಿ ಮುಂದೆ ಧೈರ್ಯವಾಗಿ ನಿಲ್ಲುವಂಥದ್ದು, ಆ ಥರದ್ದು ಇದೆ. ಜೊತೆಗೆ ನಿಮ್ಮ ಲೈಫ್ ಒಂದು ಬಿಡುಗಡೆ ಅನ್ನೋದನ್ನ ನೋಡ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ ಯಂತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಇದೆ ಅನ್ನುವಂಥದ್ದು ಇದೆ. ನಿಮ್ಮಲ್ಲಿ ಬಹಳಷ್ಟು ಜನ ಸ್ಪಿರಿಚುವಲ್ ಟೀಚರ್ ಕೂಡ ಆಗಿರಬಹುದು. ಸೊ ಆಧ್ಯಾತ್ಮಿಕವಾಗಿ ನಿಮಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್, ಹೇಳಕ್ಕಾಗದೇ ಇರುವಂಥ ಬಹಳಷ್ಟು ಅನುಭವಗಳು ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕರಾಳ ಸತ್ಯ ಗೊತ್ತಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಜ್ಞ ಯಾಗಾದಿಗಳನ್ನ ಮಾಡಿದಂಥ ಕೈ ಆಗಿರೋದ್ರಿಂದ ಕೈಯಲ್ಲಿ ತುಂಬ ಆಶೀರ್ವಾದ, ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಳೇದನ್ನ ಬಿಟ್ಟಾಕಿ ಹೊಸ ರೀತಿ, ಹೊಸ ಟೆಕ್ನಿಕ್ ಅನ್ನ ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮಗೆ ವಿಶೇಷವಾದಂಥ ಪ್ರೊಟೆಕ್ಷನ್ ಗಾರ್ಡಿಯನ್ ಇದ್ದಾರೆ. ಸೊ ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ನಿಮ್ಮ ಪೂರ್ವಜರು ಗಾರ್ಡಿಯನ್ ಏಂಜಲ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಅವರ ರಕ್ಷಣೆ ಇದೆ. ಜೊತೆಗೆ ಸಾಕಷ್ಟು ಒಂದು ಆಧ್ಯಾತ್ಮಿಕ ಮಾರ್ಗದ ರಕ್ಷಣೆ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅನ್ನುವಂಥದ್ದು ಇದೆ. ಸರ್ಪಕ್ಕೆ ಸಂಬಂಧಪಟ್ಟಂಥ ಯಂತ್ರನ ಏನು ಮಾಡಿದ್ರಿ ಅದು ನಿಷ್ಕ್ರಿಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿ ಜಾಗೃತ ಆದಾಗೇನೆ ಸಮಸ್ಯೆ ಆಗ್ತಾ ಇರೋದು. ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಇಫ್ ಯು ಸಿಂಗ್ ಕುಂಡಲಿನಿ ಶಕ್ತಿ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ, ಯಾರಿಗೂ ಇಲ್ಲಿ ಹೆಚ್ಚು ಆಕ್ಟಿವೇಟ್ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ತುಂಬ ಹಿಡನ್ ಇದೆ, ರಾಂಗ್ ಇನ್ಫಾರ್ಮೇಶನ್ ಸಿಗ್ತಿದೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಆ ತಪ್ಪು ಮಾಹಿತಿಗಳನ್ನ ಹೆಚ್ಚು ಅನುಸರಿಸಬೇಡಿ ಅಥವಾ ತಿಳ್ಕೊಳ್ಬೇಡಿ. ಯಾರು ನಿಮಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅವ್ರನ್ನ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ರೈಟ್ ಇನ್ಫಾರ್ಮೇಶನ್ ಕೊಡೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ರಾಂಗ್ ಇನ್ಫಾರ್ಮೇಶನ್, ರಾಂಗ್ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಏನೇ ಆದರೂ ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಫೈನಾನ್ಷಿಯಲಿ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒನ್ ಆಫ್ ದಿ ಪಾಸ್ಟ್ ಲೈಫ್ ದೇವಿ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.